ಅವತ್ತು ಮಧ್ಯಾಹ್ನ ಸುಮಾರು ಒಂದು 12 ಗಂಟೆ ರೀಲ್ಸ್ ನೋಡ್ತಾ ಇದ್ದೆ. ಯಾಕೋ ಚಿಕನ್ ತಿನ್ಬೇಕನ್ನಿಸ್ತು. ಅದಕ್ಕೆ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಆದ್ರೆ ಇಲ್ಲಿ ಈ ತರ ಆಗುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ಬರೀ ನೀರ್ ಬಿಡ್ಕೊಂಡೆ ಕೂತ್ಕತ್ಯಾ ಮತ್ತೆ ವಾ ಜಗಳ ಆಡ್ಬಿಟ್ರು ಎಷ್ಟಾಯ್ತು ನೋಡ್ರಿ ಹಂಗೆ. ನಿಮ್ದು ಪಿನ್ ಎಲ್ಲ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ ಒಳಗಡೆ. ಎಲ್ಲ ರೆಡಿ ಮಾಡ್ಕೊಂತವ್ರೆ ತೋಟಕ್ಕೆ ಓಡಕ್ಕೆ ಇವಾಗ. ನಮ್ಮ ಅಮ್ಮ ಬೇರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಲಾಡು ತಗೊಂಡ್ರು ಗೈಸ್. 11 minutes later. ಕಾಪಿ ಮತ್ತೆ ಸ್ಪೀಕರ್ ತೊಗೊಂಡೋಗ್ಬೇಕಿತ್ತು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ. ತೊಗೊಳಕ್ಕೆ ಆಲ್ರೆಡಿ ಎಲ್ಲ ಹೋಗ್ಬಿಟ್ಟವ್ರೆ. ಆಲ್ಮೋಸ್ಟ್ ಆಲ್ರೆಡಿ 5 ಗಂಟೆ ಆಗಿದೆ. ಇವಾಗ ಬಂದವ್ರು ನೋಡ್ರಿ ಮಧ್ಯಾಹ್ನ ಪ್ಲ್ಯಾನ್ ಮಾಡಿದ್ದಕ್ಕೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಗೈಸ್ ಟಾರ್ಪಲ್ ಹಾಕ್ಬೇಕಂದ್ರೆ ನೋಡ್ರಿ ಎಲ್ಲ ರೆಡಿ ಮಾಡ್ಬಿಡವ್ರೆ. ಫುಲ್ಲು ಚಿಕನ್ ಎಲ್ಲ ರೆಡಿ ಮಾಡಿ ಇಟ್ಬಿಡವ್ರೆ, ಕಾಯ್ತವ್ರೆ. ಅಲ್ಲೆಲ್ಲ ನಾಳೆಗೆ ಅಂದರೆ ನವಂಬರ್ 2 ಅಲ್ಲಿಗೆ ಏನೋ ನಾಳೆ ಏನೋ ಹಬ್ಬ ಇದೆಯಲ್ವಾ, ತುಳಸಿ ಹಬ್ಬ. ಅದಕ್ಕೆಲ್ಲ ಬೆಟ್ಟದ ನೆಲ್ಲಿಕಾಯಿ ಕಿತ್ಕೊಂಬರ್ಕ ಹೋಗೋರೆ. ಅದಕ್ಕೆ ಇವಾಗ ಸ್ವಲ್ಪ ರೆಡಿ ಮಾಡ್ತೀನಿ ರೀ. 15 minutes later. ನೋಡಿ ಫುಲ್ ಸೆಟಪ್. ಸ್ವಲ್ಪ ಮಡಗಿರಿ ಬಾವಾ, ಸ್ವಲ್ಪ ಮಡಗಿ ಇನ್ನೂ ನೋಡಿ ರಿಂಗ್ ಡೈಲೈಟ್ ಹೆಂಗೆ ಯೂಸ್ ಮಾಡೋದಂತ. ಏನಕ್ಕೆ ಎಣ್ಣೆ ಹಾಕಿರೋದು? ಯಾಕೆ ಬೇಕದು ಹೋಗಲ್ಲ ಒಳ್ಳೆ ಕತೆ. ಕಬಾಬ್ ಕರಿಯಕ್ಕ ಚಿಲ್ಲಿ ಚಿಕನ್ ಧೂಳು ಮಧ್ಯಾಹ್ನ 11 ಗಂಟೆಗೆ ಪ್ಲಾನ್ ಮಾಡಿಬಿಟ್ಟು ಗಾಯ್ಸ್ ಇವಾಗ ನೋಡಿ ಇವಾಗ 7 ಗಂಟೆಗೆ ಬಂದವ್ರು. ಇವಾಗ ಎಲ್ಲ ಮಾಡ್ಕೊಂಡು ಏನೋ ಪ್ಲಾನ್ ಮಾಡೋದು ಏನೇನೋ ಆಗ್ಬಿಟ್ಟಿದೆ. ಕಾಡದಲ್ಲಿ ಏನಾದ್ರು ಊಟ ಮಾಡ್ಕೊಂಡು ತಿನ್ನುವುದೇ ನಮ್ಮ ಅಕ್ಕ ಮತ್ತೆ ವಾ ಜಗಳ ಆಡ್ಬಿಟ್ರು ಎಲ್ಲರೂ ಅದೇ ತಾನೇ ಮಾಡೋದು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಇಟ್ಕೊಂಬಿಟ್ಟೆ ಎಲ್ಲ ಏನಾಯ್ತಾ ಹೇಳಲ್ಲ ಇಟ್ಕೊಂಬಿಡ್ತು. ನೋಡಿ ಚಿಕನ್ ಫುಲ್ ರೆಡಿ ಆಗ್ತಾ ಇದೆ. ಬಿರಿಯಾನಿ ರೆಡಿ ಆಯ್ತೈತೆ ಆಲ್ರೆಡಿ. ಚಿಲ್ಲಿ ಚಿಕನ್ ರೆಡಿ ಆಗಿರೋದು. ಇದೇನ್ ಬಿರಿಯಾನಿಗೆ ಚಿಲ್ಲಿ ಚಿಕನ್ಗೆ ಇದು ಮಾಡ್ತಿರೋದು? ಇದು ಚಿಲ್ಲಿ ಬಿರಿಯಾನಿಗ ಇದು ನೀರ್ ಹಾಕಬೇಡ ಅಂತ ಅಂದೆ. ನೋಡು ಎಷ್ಟ್ ನೀರ್ ಬಿಟ್ಟೈತೆ. ಸುಮ್ನಿರ, ಬರೀ ನೀರ್ ಬಿಡ್ಕೊಂಡೆ ಕೂತ್ಕತ್ಯಾ ಯಾವಾಗ್ಲೂ. ಚೆನ್ನಾಗಿದೆ. ಫುಲ್ ಮಸಾಲೆ ಹಾಕ್ಬಿಟ್ಟಿದ್ರೆ ಅದಕ್ಕೆ ಆಲ್ರೆಡಿ. ನಾವ್ ಹೇಳಕ್ಕಿಲ್ಲ, ನಾವ್ ಹೇಳೋದೆಲ್ಲ ಆಮೇಲೆ ಲಾಸ್ಟ್ ಅಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಮತ್ತೆ ಬಂದು ಇದು ಮೊಟ್ಟೆ. ಗಾಯ್ಸ್ ಭಟ್ರು ನೋಡ್ರಿ ಕಳ್ರಿ, ಇದೆ ಇವರೇ ಭಟ್ರು. ನಮಸ್ತೆ. ಭಟ್ರು ಅಸಿಸ್ಟೆಂಟ್. ನನ್ ಮೇಲೆ ಆಣೆ ಇಟ್ಟಳು. ಇದು ಮೇನ್ ಎಕ್ಸಿಕ್ಯೂಟಿವ್ ಲೈಟಿಂಗ್ಸ್ ಎಲ್ಲ ನಮಗೆ ಮಾಡ್ಕೊಟ್ಟವರು ಅವರು ಹನುಮಂತರಾಜ್ ಅವರು. ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನಿಮ್ಗೆ ಏನೇ ತರ ವರ್ಕ್ ಬೇಕಾದ್ರೂ ಪಾಸ್ಪೋರ್ಟ್ ನಿಮ್ಮ ಅಯ್ಯ ಅವರು ಅಂತ ಹೇಳಿ. ನಮ್ಮ ಅಯ್ಯವ್ರನ್ನ ಫ್ಯಾನು ಸೊಳ್ಳೆ ಕಾಯ್ತು ಎಣ್ಣೆ ಕಾಯಿ ಬಿಟ್ಟು ಇದನ್ನ ಯಾವತ್ತು ಇದ್ರೊಳಗೆ ಬಾಣ್ಲಿ ಒಳಗೆ ಬಿಟ್ಬಿಟ್ಟು ಬಾಣ್ಲಿ ಒಳಗೆ ಬಿಡ್ಬೇಡಿ. ಬಾಣ್ಲಿ ಬಿಟ್ರೆ ದವಾಖಾನೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಯ್ತಾ 2 hours later. ಇವಾಗ ನಿಂಗೆ 6 kg ಸಾಕು. 2 ಗಂಟೆಗೆ ಮೇಂಟೈನ್ ಏನೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. 7 ಗಂಟೆ ಮಾಡೋರು ನೋಡ್ರಿ. ಯಾರು 6 kg ತಂದಿರೋದು? ನಾವು 4, ನಮ್ದು 200. ಹೌದು. ಗಾಯ್ಸ್ ಸ್ವಲ್ಪ ಸಾಂಗ್ ಹಿಂಗ್ ಹಾಕಣಿರಿ ಅದಕ್ಕೆ. ಮಣ್ಣು ಅದಕ್ಕ ಮಣ್ಣು ಬಿರಿಯಾನಿ ಒಳಗೆ. ಗೈಸ್ ಅಗೋ ಕರೆಂಟ್ ಹೋಯ್ತು. ನಮ್ಮ ಅಜ್ಜಿ ಮತ್ತೆ ನಮ್ಮ ಚಿಕ್ಕಮ್ಮನ ಮಕ್ಳು ಇಬ್ರು ಇದಾರೆ, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಮ್ಮ ತಂಗಿಯವ್ರು ಇಬ್ರು ಇದಾರೆ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ರೀ. ಓಕೆ ಪ್ಲೀಸ್ ನಂಗೆ ನಾನು ಕೊಡಲ್ಲ. ವಾವ್ ಏನಿದು ಈ ಥರ ಇದೆ? ಇದುವರೆಗೂ ಬೆಳಿಬೇಕಾಯ್ತು. ಕಲೆಗಾರ ಅಲ್ಲ ಬೆಳಿ ಅಲ್ಲವಾ? ಕಂಠದವರೆಗೂ ಬೆಳೆಯಲೇ.
ಅದೇ ಒಂದು ಜೀವನ ಪೂರ್ತಿ. ಎಲ್ಲ ಇಲ್ಲಿ ನೀ ಟ್ಯಾಚ್ ಹಾಕಿಲಿ. ಟಾರ್ಚು ಓಯ್ ಕೊಡೆ ನಾನು ಕೊಡಲ್ಲ. ತೊಳೆ ರಾಗಿರ ಅಂದ್ಬಿಟ್ಟು ನೀನೇನು ನೋಡ್ರಿ ಅವ್ನು ಬಂದು ಎದುರಿಸ್ಬಿಟ್ಟು ಬಿರಿಯಾನಿ ಮಾಡ್ತಾರಂತೆ. ಸೊ ಬಿರಿಯಾನಿ ಮಾಡಕ್ಕೆ ಏನೋ ತಪ್ಪಲೆ ಇಡ್ತವ್ರೆ. ಏ ಕೋಳಿ ಕುಗ್ತದಲ್ಲ ಒಳಗೆ, ಕೋಳಿ ಕುಗ್ತದ. ಬಿರಿಯಾನಿ ಫುಲ್ ರೆಡಿ ಮಾಡ್ತವ್ರೆ ನೋಡ್ರಿ ಇಲ್ಲಿ. ಕಬಾಬ್ ಕದ್ಬಿಟ್ಟು ತಿಂತವ್ರು ನೋಡ್ರಿ. ಕತ್ಲೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲೋ ಇದನ್ನ ಎಲ್ಲ ಕುಯ್ಕೊಂಬರಿಂದ ಕಳ್ಸ್ಬಿಟ್ಟವ್ರೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಎಲ್ಲಿ ಹುಡ್ಕೋದು ಗುರು ಇಲ್ಲಿ ಎಲೆ ಕತ್ಲೆ. 2 hours later. ಹೆಂಗಳ್ತಾ ಇದ್ಯಾ? ಆಯ್ತಾ ಇಲ್ಲ ಬಾಯಿ ಕಡೆ ಹೋಗ್ಲಿ ಆಗಲ್ಲ ಅಂದ್ರೆ ಹೊಗೆ ಹೊಗೆ ಇಲ್ಲಿ ನೋಡ್ರಿ ಫುಲ್ ಕಣ್ಣೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಆ ಥರ ಆಡ್ತಾ ಇದೆ ಶೇಟ್. ಒಲೆ ಹೊಗೆ ಬಾಯಿ ಕಡೆ ಮತ್ತೆ ಹೊಗೆಲ್ಲ ಹೋಗಿ ನಿಂತಿದ್ದೀರಾ ನೀನು. ಈ ಕಡೆ ಸೈಡಿಗೆ ಬಾ ಹೋಗ್ಲಿ. ನಿಂಬೆಹಣ್ಣು ಹಾಕಿದ್ರೆ ಉದ್ದುದ್ರಾಗತ್ತಾ? ಮತ್ತೆ ನಾರ್ಮಲ್ ಅನ್ನ ಮಾಡ್ದಾಗೆಲ್ಲ ಮಾಡ್ಬಿಟ್ರೆ ಹಂಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಯಾವ ಡ್ಯಾನ್ಸ್ ಇದು? ಅರ್ಥ ಆಯ್ತು ಅನ್ಸುತ್ತೆ. ತಡಿಯ ಅದು ಈರುಳ್ಳಿ ಬೇಲಿ. ಈರುಳ್ಳಿ ಬೇಯಕ್ಕಿಂತ ಮುಂಚೆನೆ ಹಾಕ್ಬೇಕು. ಚಿಕನ್ ಏನು ಬೇಕಾಯ್ತು? ಚಿಲ್ಲಿ ಚಿಕನ್ದು ಲಾಸ್ಟ್ ಫೈನಲ್ ಸ್ಟೇಜ್ ನೋಡ್ರಿ. ಇಲ್ಲಿ ಫುಲ್ಲು ಏನೋ ಕಬಾಬ್ ಥರ ಮಾಡ್ಕೊಂಡವ್ರೆ. ಇದನ್ನ ತಗೊಂಡ್ಬಂದು ನೋಡ್ರಿ ಇಲ್ಲಿಗೆ ಹಾಕ್ಬಿಟ್ಟು ಏನೋ ಮಾಡ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ವೇಟ್ ಮಾಡ್ತಾ ಇದ್ದೀನಿ ನಾನಂತ ನೋಡ್ರಿ. ಕಾರ್ತಿಕ ನೀವು ಎಷ್ಟು ಹಾಕ್ತೀರಾ ಅಷ್ಟು ಒಳ್ಳೇದು ಚಪಾತಿಗೆ ಹೆಂಕನ ಇದ್ರೆ. ಕುಕ್ಕು ನೋಡ್ರಿ ಇಲ್ಲಿ ಏನು ಸೋಯಾ ಸಾಸ್ ಅಂತ ನೋಡ್ರಿ. ಇದು ಸೋಯಾ ಸಾಸ್. ಕ್ಯಾಪ್ಸಿಕಮ್ ಸ್ವಲ್ಪ ಕಟ್ಟಾಗೋ ಥರ ಬೇಯಬೇಕು. ಕೊಟ್ಟಾಗ ಥರ ಬೇಯ್ಬೇಕಾ? ಟೋಟಲಿ ಕಟ್ ಮಾಡಿ. ಸೊ ಇದು ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ದೇವಣ್ಣ ಗೊತ್ತಿರಲಿಲ್ಲಪ್ಪ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡ್ರಪ್ಪ ಇದಕ್ಕೇನೋ ಚಿಕನ್ ಹಂಗೆ ಹಾಕ್ಬಿಡ್ಬೇಕಂತ ಅಷ್ಟು ಬಸ್. ಇಷ್ಟೇನೇನು ಆಗಿದ್ದು 4 kg ತೆಗಿಸಿರುತ್ತೆ. ಬಾಳೆಯಲ್ಲಿ ಯಾಕೆ ಮುಚ್ಚಡಿ ಮಾಡ್ಬಿಟ್ಟವ್ರೆ. ವಾವ್ ಘಮ ಘಮ ಅಂತಿದೆ. ಎಗ್ ಆಮ್ಲೆಟ್. ಎಗ್ ಆಮ್ಲೆಟಾ? ನಾಟಿ ಮೊಟ್ಟೆ ಆಮ್ಲೆಟ್. ಊಟ ತಿನ್ನೋ ಗ್ಯಾಪಲ್ಲಿ ವ್ಲಾಗ್ ಮಾಡೋದೇ ಮರ್ತಾಬಿಡಿ ನೋಡ್ರಿ. ಯಾವನೋ ನಾಯಿ ಸಕ್ಕತ್ತಾಗೈತೆ. ಚಿಲ್ಲಿ ಚಿಕನ್ ಮತ್ತು ಬಿರಿಯಾನಿ. ಚೆನ್ನಾಗಿದೆ. ದ ಕುಕ್ಕು.